ಹೇ ಗೈಸ್, ಹಾಯ್ ಎಲ್ರು, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ, ಹೌದು, ಹಯಗ್ರೀವ ಸಿನಿಮಾ ನಮ್ಮ ಧನ್ವೀರ್ ನಟಿಯ ಸಿನಿಮಾ ಇದಾಗುತ್ತೆ. ಈ ಒಂದು ಸಿನಿಮಾ ಇವತ್ತು ಬೆಳಗ್ಗೆ ರಿಲೀಸ್ ಆಗಬೇಕಿತ್ತು. ಬಟ್ ಯಾವುದೋ ಒಂದು ಕಾರಣಾಂತರಗಳಿಂದ ಸಿನಿಮಾ ಚಿತ್ರತಂಡದವರು ಒಂದು ನಿರ್ಧಾರವನ್ನು ತಗೊಂಡು ಇದೀಗ ಸುದ್ದಿಗೋಷ್ಠಿ ಮಾಡಿರುವಂಥದ್ದು ಏನಪ್ಪ ಅಂದರೆ, ಇವತ್ತು 4:30ರಿಂದ ಶೋಗಳು ಶುರುವಾಗುತ್ತೆ ಅಂತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸ್ಯಾಂಡಲ್ವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಪ್ರತಿ ಇಂಡಸ್ಟ್ರಿಗಳಲ್ಲೂ ಕೂಡ ಸಿನಿಮಾ ಅಂದರೆ ಶುಕ್ರವಾರ ಮಧ್ಯರಾತ್ರಿಯಿಂದನೇ ಶೋಗಳು ಶುರುವಾಗುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಧನ್ವೀರ್ ನಟನೆಯ ಹಯಗ್ರೀವ ಸಿನಿಮಾ ಬೆಳಗ್ಗೆ 10:30ಕ್ಕೆ ಇರುವಂಥ ಶೋ, ಹಾಗೆ 1:30ಕ್ಕೆ ಇರುವಂಥ ಶೋ ಕ್ಯಾನ್ಸಲ್ ಆಗಿ ಇದೀಗ ಇವತ್ತು 4:30ಕ್ಕೆ ಅಂದರೆ ಸಾಯಂಕಾಲ 4:00ವರೆಗೆ ಶೋಗಳು ಶುರುವಾಗ್ತಿದೆ ಅಂತ ಚಿತ್ರತಂಡದವರು ಈ ಒಂದು ಸುದ್ದಿಗೋಷ್ಠಿನ ಮಾಡಿರುವಂಥದ್ದು. ಇದು ಚಿತ್ರತಂಡದವರದೇ ನಿರ್ಧಾರ ಆಗಿರುತ್ತೆ. ಸೊ ಇದೀಗ ದರ್ಶನ್ ಅವರು ಕೂಡ ಹಯಗ್ರೀವ ಸಿನಿಮಾಗೆ ವಿಶ್ ಕೂಡ ಮಾಡಿರುವಂಥದ್ದು. ಅಂದರೆ ದರ್ಶನ್ ಅವರ ಪರವಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ಹ್ಯಾಂಡಲ್ ಮಾಡ್ತಿರುವಂಥ ಕಾರಣದಿಂದ ದರ್ಶನ್ ಅವರ ಹೇಳಿಕೆಗಳನ್ನ ಯಾರು ವಿಜಯಲಕ್ಷ್ಮಿ ಅವರು ಅವ್ರದೇ ಆದಂಥ ಒಂದು ಪದಗಳಲ್ಲಿ ಬರೆದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರುವಂಥದ್ದು. ಅನೇಕ ಫ್ಯಾನ್ಸ್ಗಳು ಕೂಡ ಜೂನಿಯರ್ ಬಾಸ್ ಅಂತಲೇ ಸ್ವೀಕರಿಸಿರುವಂತಹ ಧನ್ವೀರ್ ಅವ್ರಿಗೆ ಇದೀಗ ಸಪೋರ್ಟ್ ಕೂಡ ಮಾಡ್ತಿರುವಂಥದ್ದು. ದರ್ಶನ್ ಅವರು ಇದ್ದರೆ ಸಪೋರ್ಟ್ ಮಾಡ್ತಿದ್ರು. ಸೊ ಅದೇ ರೀತಿಯಾಗಿ ಧನ್ವೀರ್ ಅವರ ಬೆಂಬಲಕ್ಕೆ ಇದೀಗ ಫ್ಯಾನ್ಸ್ಗಳು ಕೂಡ ನಿಂತಿರುವಂಥದ್ದು. ಈ ಒಂದು ಸಿನಿಮಾ ಆಗಲೇ ಹೇಳಿದಾಗೆ 4:00ವರೆಗೆ ರಿಲೀಸ್ ಆಗಿರುವಂಥ ಕಾರಣದಿಂದ ಇನ್ನೂ ಕೂಡ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕರೆಕ್ಟಾಗಿ ಮಾಹಿತಿ ಬಂದಿಲ್ಲ. ಸ್ವಲ್ಪ ಕೊಂಚ ತಡವಾಗಿರುವಂಥ ಕಾರಣದಿಂದ ಕಲೆಕ್ಷನ್ ಇನ್ನು ಲೇಟಾಗೇ ಬರುತ್ತೆ. ಪ್ರಾಬ್ಲಿ 12 ಗಂಟೆಗೆ ಒಂದು ಆ್ಯಕ್ಚುಲ್ ರಿಸಲ್ಟ್ ಅಂತ ಬರುತ್ತೆ, ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಆಗಿದೆ ಅಂತ. ಅಂದರೆ 2 ಶೋಸ್ಗಳಲ್ಲಿ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಒಂದು 12 ಗಂಟೆ 1 ಗಂಟೆ ರಾತ್ರಿ ರಿಸಲ್ಟ್ ಬರೋದು ಫಸ್ಟ್ ಡೇ ಕಲೆಕ್ಷನ್ ವಿಚಾರವಾಗಿ. ಹೌದು, 4:00ವರೆಗೆ ಈ ಒಂದು ಸಿನಿಮಾ ಬಿಡುಗಡೆ ಆಗಿರುವಂಥದ್ದು. ಅದೇ ರೀತಿ 4:00ವರೆಗೆ ಸಂತೋಷ್ ಥಿಯೇಟ್ರಲ್ಲಿ ಧನ್ವೀರ್ ಅವರು ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು. ಆ ಒಂದು ಸಿನಿಮಾವನ್ನು ಫ್ಯಾನ್ಸ್ಗಳ ಜೊತೆ ಕೂತ್ಕೊಂಡು ಕೂಡ ನೋಡ್ತಿರುವಂಥದ್ದು. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಅಪ್ರಾಕ್ಸಿಮೇಟ್ ಎಷ್ಟಾಗಿರುತ್ತೆ ಅಂತ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ವೀರ್ ನಟನೆಯ ಹಯಗ್ರೀವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಫಸ್ಟ್ ಡೇ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಲುಪಿಸ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.